ಯೋಗವನ್ನು ತಡದಿ ನಿಲ್ಲಿಸಿದಿ ಪ್ರತಾಪ್. ನನ್ನ ಹೆಜ್ಜೆ ಹೆಜ್ಜೆಗೆ ಮುಳ್ಳಾಗಿ ನಿಂತಿರುವ ನಿನ್ನನ್ನು ನಿನ್ನ ಜೀವನ ಪರ್ಯಂತರ ಕಣ್ಣೀರಿಡುವ ಹಾಗೆ ಮಾಡದಿದ್ದರೆ ನಾನೇಕೆ ದುಷ್ಟನೆಂಬ ಪಟ್ಟ ಕಟ್ಟಿಕೊಳ್ಳಲಿ? ಕಾಡಿನಲ್ಲಿ ಮನೆ ಮಾಡಿ ಹಣದ ರಾಶಿಯನ್ನೇ ನಿರ್ಮಿಸಿದ ದಂತ ಚೋರ ಈ ದುಷ್ಟ ವ್ಯಾಘ್ರ, ಈ ದುಷ್ಟ ವ್ಯಾಘ್ರನನ್ನು ಎದುರು ಹಾಕಿಕೊಂಡಿದ್ದೀಯಾ? ಇನ್ನು ಮುಂದೆ ಅರಿತು ನೋಡು ಮಗನ, ಈ ದುಷ್ಟ ದುಶಾಸನನ ಹಿಂದೆ ಕೃತ್ಯವನ್ನು. ಸುನಾಮಿ ಸುನಾಮಿ ಸೊಂಟರ್ ಗಾಳಿ ವರ್ಷದಾಗ ಒಂದೇ ಸರ್ತಿನ ಬರುದು. ಹಾಗೆ ಹಾಗೆ ಅಗ್ನಿ ಬರುವಕ್ಕಿಂತ ಮುಂಚೆ ಬೇರೆಯವರ ಹವ. ಅಗ್ನಿ ಬಂದ ಎಂದರೆ ಈ ಅಗ್ನಿ ದೇಹವ. dum 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 sa ga ma pa da ma pa ga ma ri ga sa re ga sa ga ma pa da ga ma ga re sa ga ma pa ni pa ga ma pa da ni do. ನಿಲ್ಲು. ಯಾರು ನಾನ್ಯಾರು? ಕಳ್ಳ. ನಿಮ್ಮಂತ ದೊಡ್ಡ ದೊಡ್ಡ ಶ್ರೀಮಂತರ ಮನೆತನದ ಶ್ರೀಧರ್ಮನ ಕದೆಯಲು ಬಂದ ನಾನು ಈ ಕಲಿಯುಗದ ಕಳ್ಳ, ಈ ಕಲಿಯುಗದ ಕುಖ್ಯಾತ ಕಳ್ಳ. ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಬಿಸಿ ರಕ್ತ ತುಂಬಿದೆ ಎಂದು ಈ ವಯಸ್ಸಿನಲ್ಲಿ ದುಡಿಯಲಾಗದ ಇಂಥ ಹೇಸಿ ಕೆಲಸಕ್ಕೆ ನೀ ಕೈ ಹಾಕಿರುವೆಯಲ್ಲ, ನಿನ್ನ ಯಾವ ಮಚ್ಚಿನಿಂದ ಹೊಡೆಯಬೇಕು? ನಿನ್ನದು ನಿಜವಾಗಲ ಗಂಡದೇ ಇದ್ದರೆ ಈ ಹೊಲಸ ಕೆಲಸವನ್ನು ತೆಗೆದು ರೌಡಿತನವನ್ನು ಬಿಟ್ಟು
ಈ ಬಹಿರಂಗಕ್ಕೆ ಬಂದು ಎದೆಗೆ ಎದೆ ಕೊಟ್ಟು ನಿಲ್ಲು. ಸಮಾಜ ಸ್ವಾತಂತ್ರ್ಯ ಎಲ್ಲದೆ ಸ್ವಾತಂತ್ರ್ಯ. ದುಷ್ಟ ರಾಜಕಾರಣಿಗಳು ಹೂಡುತ್ತಿರುವವರು ದಿನಕ್ಕೊಂದು ಕುತಂತ್ರ. ಏಯ್! ದೊಡ್ಡ ದೊಡ್ಡ ಶ್ರೀಮಂತನ ಮಕ್ಕಳು ಬಡವರ ಹೆಣ್ಣು ಮಕ್ಕಳನ್ನು ತನದ ಕಾಮದ ಹಮ್ಮಿನಲ್ಲಿ ನೋಡ್ತಾರಲ್ಲ, ಅಂಥವರಿಗೆ ಸ್ವಾತಂತ್ರ್ಯವೇ? ಅಷ್ಟೇ ಅಲ್ಲ, ಶ್ರೀಮಂತ ಮಕ್ಕಳಿಗೆ ನೌಕರಿಯನ್ನು ಕೊಟ್ಟು ನಮ್ಮಂತ ಬಡವರು ಎಷ್ಟೇ ಓದಿ ವಿದ್ಯಾವಂತನಾದರೂ ವಿಚಾರ ಮಾಡದೆ ಲಂಚದ ಸಂಸ್ಥೆಯಲ್ಲಿ ಮಿಂಚುತ್ತಿರುತ್ತಾರಲ್ಲ, ಅಂತ ಭಂಡ ಸೋಳೆ ಮಕ್ಕಳಿಗೆ ಸ್ವಾತಂತ್ರ್ಯವೇ? ಹೇಳಲೇ ಈ ನವ ಭಾರತದ ಸತ್ಪ್ರಜೆ, ನೀ ಹೇಳು. ಯಾರು? ರೋಷಾ, ಇದು ನಿಮ್ಮ ಮನೆ ಅಂತ ಗೊತ್ತಾಗಲಿಲ್ಲ. ಹೇಳು, ಹೊಸ ಮನೆಯನ್ನು ಹಾಕಿಸಿಬಿಟ್ಟಿದ್ದೀರಾ? ಹೌದು ಕಣು. ಅದರಲ್ಲಿ ನೀನು ಹೇಗಿದ್ದೀಯಾ? ರೋಷಾಗ್ನಿ, ರೋಷಾಗ್ನಿ, ನಾನೀಗ ಆ ದೇವರ ದಯೆಯಿಂದ ಚೆನ್ನಾಗಿದ್ದೇನೆ. ರೋಷಾಗ್ನಿ, ನಾನೀಗ ಡಾಕ್ಟರ್. ತುಂಬಾ ಸಂತೋಷವಾಯಿತು ಪ್ರಶಾಂತ್, ತುಂಬಾ ಸಂತೋಷವಾಯಿತು. ಪ್ರಶಾಂತ್, ಚಿಕ್ಕವರಿದ್ದಾಗ ನಾನು ನೀನು ಕುಡಿಯುವುದಿದ್ದೇವೆ. ಆದರೆ ನೀನೊಬ್ಬ ಡಾಕ್ಟರ್ ಆದೆ, ನಾನೊಬ್ಬ ಕಳ್ಳನಾದೆ. ಹೋಗಲಿ ಬಿಡು ಪ್ರಶಾಂತ್, ಇದೆಲ್ಲ ನನ್ನ ದುರಾದೃಷ್ಟ. ಈ ಊರಿನಲ್ಲಿ ನನ್ನ ಅಣ್ಣ ಹಾಗೂ ನನ್ನ ತಂಗಿ ಹೇಗಿದ್ದಾರೆ? ರೋಷಾಗ್ನಿ, ಅವರಿಗೆಲ್ಲ ಬರೀ ನಿನ್ನದ ಚಿಂತೆ. ಈ ಕಳ್ಳ ವೇಷವನ್ನು ತೆಗೆದು ರೌಡಿತನವನ್ನು ಬಿಟ್ಟು ಮನೆಗೆ ನಡೆಯೋ. ಬೇಡ ಪ್ರಶಾಂತ್, ಬೇಡ. ನಾನು ಇದನ್ನು ಬಿಟ್ಟು ಮನೆಗೆ ಬಂದರೆ ನೋ ಹಿಡಿದಿರುವ ಹಠ ವ್ಯರ್ಥವಾಗುತ್ತದೆ ಪ್ರಶಾಂತ್, ವ್ಯರ್ಥವಾಗುತ್ತದೆ. ಲೇ ರೋಷಾಗ್ನಿ, ಯಾಕೋ ಇದೆಲ್ಲ ನೀವು ಮಾಡ್ತಾ ಇರೋದು ನನಗೆ ಸರಿನೇ ಕಾಣ್ತಾ ಇಲ್ಲ. ಏನು ಮಾಡಲಿ ಪ್ರಶಾಂತ್, ಏನು ಮಾಡಲಿ? ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಲಂಚ ಕೇಳುವ ಈ ಕಲಿಯುಗದಲ್ಲಿ ಎಷ್ಟು ಓದಿದರೇನು, ಎಷ್ಟು ದುಡಿದರೇನು, ತುಂಟನ್ನ ಸಿಗದಂತ ಆಯ್ತಲ್ವಾ ನಮ್ಮಂತ ಬಡವರಿಗೆ. ಇಂದಲ್ಲ ನಾಳೆ ಆ ದೇವರು ಕಣ್ಣು ತೆರಿತಾನೆ ರೋಷಾಗ್ನಿ. ಸತ್ಯಕ್ಕೆ ಯಾವಾಗಲೂ ಜಯವಿದೆ. ಸತ್ಯ ಎಲ್ಲಿದೆ ಪ್ರಶಾಂತ್? ಸತ್ಯ ಸತ್ತರು ನನ್ನ ಆತ್ಮ ಸತ್ಯವನ್ನೇ ನುಡಿಯುತ್ತಿದೆ ಎಂದು ಸಾರಿದ ಸತ್ಯ ಹರಿಶ್ಚಂದ್ರ ಸುಡುಗಾಡ ಕಾಯಲಕ್ಕೆ ಹೋದ, ತುತ್ತನ್ನ ಕಾಣದೆ. ಆಗ ಎಲ್ಲ ಹೋಗಿದ್ದನೋ ನಿನ್ನ ದೇವರು? ಅಷ್ಟೇ ಅಲ್ಲ ಪ್ರಶಾಂತ್, ಸ್ವಾತಂತ್ರ್ಯ ಸಿಕ್ಕು ಅರ್ಧ ಶತಮಾನ ಗತಿಸಿದರು. ನಮ್ಮಂತ ಬಡವರಿಗೆ ಇದಾಗಲಿಲ್ಲ ಅಂದಾಗ ಸೊಕ್ಕಿನ ಸಿರಿತನ ಶಾಶ್ವತವಾಗಿ ಬಡವರ ಮೇಲೆ ಅನ್ಯಾಯ ಅಕ್ರಮಗಳನ್ನು ನಡೆಸುತ್ತಿದ್ದಾನಲ್ಲ, ಈಗ ಎಲ್ಲ ಹೋಗಿದ್ದಾನೆ ನಿನ್ನ ಕಣ್ಣು ತೆರೆಯುವ ದೇವರು? ಈ ನಿನ್ನ ರೋಷದ ವೇದನೆ ನನಗೆ ಅರ್ಥವಾಗುತ್ತದೆ ರೋಷಾಗ್ನಿ. ಎಷ್ಟು ಕಲಿತರೂ ಫಲ ಸಿಗಲಿಲ್ಲ ಎಂಬ ಚಿಂತೆ ನಿನ್ನ ಮನೆಯಲ್ಲಿ ತುಂಬಿದೆ. ನೋಡು ರೋಷಾಗ್ನಿ, ಇದನ್ನೆಲ್ಲ ಬಿಟ್ಟು ಮನೆಗೆ ನಡಿ. ನಾನು ಕೈಲಿ ಆದ ಮಟ್ಟಿಗೆ ಸಹಾಯವನ್ನು ಮಾಡಿ ಒಬ್ಬರಿಗೊಬ್ಬರು ಆಸರೆಯಾಗಿ ಹೇಗೋ ಜೀವನವನ್ನು ಸಾಗಿಸೋಣ. ನಿನ್ನ ಚಿಂತೆಯಲ್ಲಿ ಮಗ್ನರಾಗಿ ಕುಳಿತಿರುವ ಆ ನಿನ್ನ ಅಣ್ಣ ತಂಗಿಯರ ಮನಸ್ಸಿಗೆ ಉಲ್ಲಾಸವಾಗುತ್ತದೆ. ಪ್ರಶಾಂತ್, ಈ ನನ್ನ ದರಿದ್ರ ಮುಖವನ್ನಿಟ್ಟುಕೊಂಡು ನಾನು ಮನೆಗೆ ಹೇಗೆ ಬರಲಿ ಪ್ರಶಾಂತ್, ಹೇಗೆ ಬರಲಿ? ಪ್ರಶಾಂತ್, ನಮ್ಮ ಅಣ್ಣನ ಮುಂದೆ ನಾನೊಬ್ಬ ಕಳ್ಳ ರೌಡಿ ಅಂತ ತಿಳಿಸಬೇಡ. ನಾನು ಮನೆಗೆ ಬರುತ್ತೇನೆ. ಆದರೆ ಈಗಲ್ಲ ಪ್ರಶಾಂತ್, ಈ ಹಠ ದೊಡ್ಡ ಬಡವ ಜಲ ಸಾಧಿಸಿದೆ ನನ್ನ ಮೇಲೆ. ಇದೇ ಸಮಾಜದ ಎದುರಿಗೆ ಹೊಡೆದು ಹೇಳುವೆ ಅಂತ ಕೇಳುವ ಬಂಡನ ಮಕ್ಕಳನ್ನು ಒದ್ದು ಬುದ್ಧಿ ಕಲಿಸಿ
ಹತ್ತು ಹತ್ತು ಪೈಸೆ ಲಂಚ ಕೊಡದೆ ಅಧಿಕಾರಿ ಎಂಬ ನೌಕರಿಯನ್ನು ಪಡೆದು ಈ ಊರಿನಲ್ಲಿ ಬಡವರಿಗೆ ಅವರ ಬಾಳಲ್ಲಿ ಭಾಗ್ಯೋದಯ ನಾನಾಗದಿದ್ದರೆ ನನ್ನ ಹೆಸರು ರೋಷದ ಆವೇಶ ಹೊತ್ತ ರೊಚ್ಚೆಗೆದ್ದ ಬಡವ ರೋಷಾಗ್ನಿ ಅಲ್ಲ. ದಿಸ್ ಇಸ್ ಮೈ ಚಾಲೆಂಜ್ ಪ್ರಶಾಂತ್, ದಿಸ್ ಇಸ್ ಮೈ ಚಾಲೆಂಜ್. ಬರುತ್ತೇನೆ. ಛೇ, ಭಾರಿ ಆಟವಾದ ಈ ರೋಷಾಗ್ನಿ. ಯಾರ ಜೊತೆ ಮಾತನಾಡುತ್ತಿದ್ದಿ ಪ್ರಶಾಂತ್? ಅಣ್ಣ, ನನ್ನ ಫ್ರೆಂಡ್ ಬಂದಿದ್ದಣ್ಣ, ಇದೀಗಲೇ ಹೋದ. ನೀನು ಇಷ್ಟಾಕೆ ಲೇಟ್ ಅಣ್ಣ? ಹಾಗೆ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ಲೇಟ್ ಆಯಿತು. ನೀನು ಊಟ ಮಾಡಿದಿ ಏನು? ಇಲ್ಲ ಅಣ್ಣ, ನೀನು ಬರೋವರೆಗೂ ನಾನು ಕಾಯ್ತಾ ಇದ್ದೆ. ನನ್ನ ಮುದ್ದು ತಮ್ಮ, ನಿಜವಾಗಲು ನಿನ್ನಂತ ತಮ್ಮನನ್ನು ಪಡೆದಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ. ಅಣ್ಣ ತಮ್ಮಂದರಲ್ಲಿ ಇಂಥ ಮಾತೇ ಕಣ್ಣ. ಚಿಕ್ಕವನಿದ್ದಾಗಲೇ ತಂದೆ ತಾಯಿ ಕಳೆದುಕೊಂಡ ನನಗೆ ಎಲ್ಲ ನೀನೇ ಅಲ್ಲವೇನಣ್ಣ? ಅಂದ ಮೇಲೆ ನಿನಗೋಸ್ಕರ ಕಾಯೋದ್ರಲ್ಲಿ ತಪ್ಪೇನಿದೆ? ಹಾ ಪ್ರಶಾಂತ್, ನಿನಗೊಂದು ವಿಷಯವನ್ನು ಹೇಳುವುದನ್ನೇ ಮರೆತೆ. ಏನೆಂದರೆ? ಏನಣ್ಣ ಅದು? ಅದು ಇವತ್ತು ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಿ. ಅಲ್ಲಿ ದೇವರ ಬದಲಾಗಿ ಪ್ರೇಮ ದೇವತೆಯ ದರ್ಶನವಾಯಿತು. ಯಾರಣ್ಣ ಪ್ರೇಮ ದೇವತೆ? ಅವಳೇ ಸತ್ಯೇಶನ ತಂಗಿ ಪವಿತ್ರ ಅಂತ. ಏನು ಪವಿತ್ರ? ಅಣ್ಣ, ನನಗೀಗ ತುಂಬಾ ಆನಂದವಾಗ್ತಿದೆ ಅಣ್ಣ. ನಾನೇ ಸದ್ಯಸ್ಥಿತಿ ಅಂತ ಹೋಗಿ ಈ ಸಂಬಂಧವನ್ನು ಮುಗಿಸಿ ಮುಹೂರ್ತ ಫಿಕ್ಸ್ ಮಾಡಿಕೊಂಡೇ ಬರ್ತೇನೆ ಅಣ್ಣ. ಲೇ ಪ್ರಶಾಂತ್, ಈ ರಾತ್ರಿಯನ್ನಾದ್ರೂ ಕಳೆಯು, ಚೆನ್ನಾಗಿ ನಿದ್ದೆ ಮಾಡು. ಬೆಳಗಾದ ಮೇಲೆ ಹೋಗಿ ನೀನೇ ವಿಚಾರಿಸುವಂತೆ. ಅಣ್ಣ, ನನಗೆ ಬಂದಿರೋ ಸಂತೋಷಕ್ಕೆ ಈಗಲೇ ಹೋಗ್ಬಿಡ ಅನ್ಸುತ್ತೇನೆ ಅಣ್ಣ. ನೀನು ಒಂದು ಹುಡುಗಿ ಲವ್ ಮಾಡಿದ್ಯಲ್ಲ, ಏನಾಯ್ತು ಅವಳ ವಿಷಯ? ಅದೆಲ್ಲ ಈಗೇಕೆ ಹೋಗ್ಲಿ ಬಿಡಣ್ಣ. ಮೊದಲು ನಿನ್ನ ಮದುವೆ, ನನ್ನ ಮದುವೆ ಆಮೇಲೆ ನೋಡಿದ್ರಾಯ್ತು. ನೀನು ಮದುವೆಗೆ ರೆಡಿ ಆದ್ರೆ ಮಾತ್ರ ನಾನು ಒಪ್ಪುವೆ. ಮೊದಲು ನಿನ್ನ ಮದುವೆ, ನನ್ನ ಮದುವೆ ಆಮೇಲೆ ನೋಡಿದ್ರಾಯ್ತು. ನಿನ್ನ ಮದುವೆ ಆಗುವವಳು ಅತ್ತಿಗೆ ಜೊತೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಣ್ಣ? ನನ್ನ ಹೆಂಡತಿ ನಿನ್ನ ಜೊತೆ ಸರಿಯಾಗಿ ಹೊಂದಿಕೊಂಡು ಹೋಗುತ್ತಾಳೆ ಅನ್ನುವುದಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ನನ್ನ ಮದುವೆ ಬೇಡ, ಆದರೆ ಇಬ್ಬರು ಒಟ್ಟಿಗೆ ಆಗೋಣ. ಆಯ್ತಣ್ಣ, ನೀ ಹೇಳ್ದಂಗೆ ಆಗಲಿ. ನನ್ನ ಮುದ್ದು ತಮ್ಮ, ಎಷ್ಟೇ ಆದರೂ ಪೊಲೀಸಿನ ತಮ್ಮ ಅಲ್ಲವೇನಣ್ಣ? ನಡೆ. ಹೊಟ್ಟೆ ತಾಳ ಆಗ್ತಿದ್ದವು, ಮೊದಲು ಊಟ ಮಾಡೋಣ ಬಾ. ನಡೆ, ಹಾಗಾದ್ರೆ ಹೋಗೋಣ. ಧನರಾಜ್, ಎಷ್ಟು ದಿನ ಅಂತ ನಾವು ಹೀಗೆ ತಿರುಗಾಡುದು? ತಿರುಗಲೇಬೇಕು ಸುಮಿತ್ರಾ, ಕಾಲು ಚಕ್ರ ಉರುಳಿದಂತೆ ನಾವು ತಿರುಗಲೇಬೇಕು. ನೋಡಿ ಧನರಾಜ್, ಇದುವರೆಗೂ ನೀವು ಹೇಳಿದಂತೆ ಕೇಳಿ ಈ ನನ್ನ ಶೀಲವನ್ನು ನಾನು ನಿಮಗೆ ಅರ್ಪಿಸಿದ್ದೇನೆ. ನಿಮ್ಮನ್ನೇ ನಂಬಿರುವ ಈ ನಿಮ್ಮ ಮನದರ್ಶಿಯನ್ನ ಯಾವತ್ತೂ ಕೈ ಬಿಡುದಿಲ್ಲ ತಾನೆ? ಎಂತ ಮಾತು ಹೇಳ್ತಿದ್ವಿ ಸುಮಿತ್ರಾ, ನೀನೆಂದಿಗೂ ನನ್ನ ಪ್ರಾಣ.
ನಿನ್ನ ಹೊಸ ಪ್ರಿಯತಮ ಬರ್ತಾ ಇದ್ದಾನೆ. ನಾಟಕ ಚೆನ್ನಾಗಿ ಮಾಡಬೇಕು. ಆಯ್ತು ಧನರಾಜ್. ಹಲೋ ಸುಮಿತ್ರ. ಹಾಯ್ ಪ್ರಶಾಂತ್. ಅಣ್ಣ, ಅಣ್ಣ, ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಪ್ರಶಾಂತ್ ಅಂತ. ಇವ್ರೆ MBBS ಡಾಕ್ಟರ್. ನಮಸ್ಕಾರ ಡಾಕ್ಟರ್ಗೆ. ನಮಸ್ಕಾರ ಧನರಾಜ್ ಸಾಹೇಬ್ರಿಗೆ. ಪ್ರಶಾಂತ್, ನನ್ನ ತಂಗಿ ನಿಮ್ಮ ಬಗ್ಗೆ ಆಗಾಗ ಹೇಳ್ತಾನೆ ಇರ್ತಾಳೆ. ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾಳೆ. ಹೌದು, ನಾನು ಅಷ್ಟೇ. ನಿಮ್ಮ ತಂಗಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಲವ್ ಮಾಡ್ತಾ ಇದ್ದೀನಿ. ಹಾಗಾದರೆ ಮತ್ತೇಕೆ ತಡ? ಮದುವೆ ಮಾಡಿಕೊಂಡು ನನ್ನ ತಂಗಿಗೊಂದು ಬಾಳ ಕೊಟ್ಟು ಬಿಡಿ. ಧನರಾಜ್, ಇನ್ನೂ ನನ್ನ ಅಣ್ಣನಿಗೆ ಹೆಣ್ಣು ಪೆಕ್ಷ ಆಗಿಲ್ಲ. ಆದ ಮೇಲೆ ಆ ಮದುವೆ ವಿಚಾರ. ಹಾ, ನಿಮ್ಮಿಷ್ಟ. ತಂಗಿ ಸುಮಿತ್ರ, ನನಗೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರುತ್ತೇನೆ. ಆಯ್ತು ಅಣ್ಣ. ಸುಮಿತ್ರ, ನನಗಿನ್ನು ಮುಖ್ಯವಾದ ಕೆಲಸ ಇದೆ, ನಾನಿನ್ನು ಹೋಗಲೇಬೇಕು. ಯಾವಾಗ ನೋಡಿದ್ರು ಬರೀ ಕೆಲಸ ಕೆಲಸ ಅಂತಿರಲ್ಲ, ಈ ಗಂಡಸರ ಜಾತಿನೇ ಹೀಗೆ. ಅದು ಹಾಗಲ್ಲ ಸುಮಿತ್ರ. ನನ್ನ ಅಣ್ಣನ ಮದುವೆ ವಿಷಯದ ಬಗ್ಗೆ ಆ ಸತೀಶಿನ ಹತ್ರ ಮಾತನಾಡಬೇಕಿತ್ತು. ನನಗಿಂತ ನಿಮ್ಮಣ್ಣ ಹೆಚ್ಚಾಗಿದ್ರೆ ನನ್ನನ್ನು ಯಾಕೆ ಲವ್ ಮಾಡಬೇಕಾಗಿತ್ತು? ನೋಡು ಸುಮಿತ್ರ, ಈ ಪ್ರೀತಿ ಅನ್ನೋದು ಮಾಡಬೇಕಂತ ಮಾಡುವುದಲ್ಲ, ಅದು ತಾನಾಗೆ ಹೃದಯದಿಂದ ಉತ್ಪತ್ತಿ ಆಗಬೇಕು. ಇಷ್ಟೊಂದು ತಿಳಿದುಕೊಂಡಿರುವ ನೀವು ಮತ್ತೆ ನನ್ನಿಂದ ಯಾಕೆ ದೂರ ಇದ್ದೀರಾ? ದೂರ ಇದ್ದಷ್ಟು ಪ್ರೀತಿ ಹೆಚ್ಚು ಸುಮಿತ್ರ. ನೋಡಿ, ನೀವೇನಾದ್ರೂ ಅಂದ್ಕೊಡಿ, ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಆಗಬೇಕು ಅಷ್ಟೇ. ಆಯ್ತು ಚಿನ್ನ, ನಾನು ಅದನ್ನೇ ಮಾಡ್ತಾ ಇರೋದು. ನೋಡಿ, ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಹೇಗೆ ಅನ್ಸುತ್ತೆ ಗೊತ್ತಾ? ನಿಜ ಹೇಳಬೇಕು ಅಂದ್ರೆ ಆ ಚಂದ್ರನೇ ದರಗಿಳಿದು ಬಂದಂತೆ ಕಾಣಿಸ್ತಾ ಇದೆ. ಐ ಲವ್ ಯು ರಾಜಾ. ಛೇ ದೂರ ನಿಲ್ಲು, ನನಗೆ ಇದೆಲ್ಲ ಇಷ್ಟ ಇಲ್ಲ. ಇದೇನು, ನೀವೇನು ಗಂಡಸ್ರಲ್ವಾ? ಅಲ್ಲ, ಪ್ರೀತಿಸುವ ಪ್ರೇಮಿಗಳಿಗೆಲ್ಲ ಇದೆಲ್ಲ ಕಾಮನ್. ಅದಕ್ಕೆ ನಿಜವಾದ ಪ್ರೀತಿ ಅನ್ನೋದಿಲ್ಲ ಸುಮಿತ್ರ. ಮದುವೆಗಿಂತ ಮುಂಚೆ ಇದನ್ನೆಲ್ಲ ಮಾಡಿದರೆ ಮದುವೆ ಆದ ಮೇಲೆ ಅದರಲ್ಲಿ ರುಚಿನೇ ಇರುವುದಿಲ್ಲ. ಏನೋ ನಿನ್ನ ಪ್ರೇಮ ಹೆಚ್ಚಾದರೆ ಒಂದು ಹಾಡು ಹೇಳಷ್ಟೇ. ಆಯ್ತು, ನಿಮ್ಮ ಇಷ್ಟದಂತೆ ಹಾಡು.
ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ. Bye. ಬಾಯ್. ಹೋಗು ಹುಚ್ಚ ಪ್ರೇಮಿ, ಹೋಗು. ನಿನಗೇನು ಗೊತ್ತು ಈ ಧನರಾಜನ ಕಿಮ್ಮತ್ತು? ಹೊತ್ತು ನೋಡಿ ಕತ್ತು ಕೊಯ್ಯುವ ಈ ದುಷ್ಟ ಮೃಗರಾಜ, ಈ ಧನರಾಜ. ಧನರಾಜ್, ಹೇಗಿತ್ತು ನನ್ನ ನಾಟಕ? ಶಕುನಿಗಳ ಕುತಂತ್ರಕ್ಕಿಂತ ಮಿಗಿಲಾಗಿತ್ತು ಈ ನಿನ್ನ ನಾಟಕ. ಹಾ ಸುಮಿತ್ರ, ನೀನು ನಡೆ, ನಾನು ಆಮೇಲೆ ಬರುತ್ತೇನೆ. ಹಾಗಾದ್ರೆ ನೀವು ನನ್ನ ಜೊತೆ ಬೇಗ ಬಂದ್ಬಿಡಿ. ಆಯ್ತು. ಬಾಯ್. ಹಲೋ ಧನರಾಜ್. ಕಮಾನ್ ಚಕ್ರ ತೀರ್ಥ, ಕಮಾನ್ ಚಕ್ರ. ಯಾಕೆ ಯಾಕೆ ಡಲ್ ಆಗಿದ್ದೀಯಾ? ಏನಿ ಪ್ರಾಬ್ಲಮ್? ಪ್ರಾಬ್ಲಮ್ ಇದೆ ಧನರಾಜ್, ಪ್ರಾಬ್ಲಮ್ ಇದೆ. ನಾನು ಹೆಜ್ಜೆ ಇಟ್ಟಲ್ಲೆಲ್ಲ ಬರೀ ಮುಳ್ಳುಗಳೇ ತುಂಬಿಕೊಂಡಿವೆ. ನಾ ಕಂಡ ಕನಸು ನನಸಾಗಿಯೇ ಉಳಿದಿದೆ. ಜೀವನದಲ್ಲಿ ಡಲ್ ಆಗಬಾರ್ದು ಫ್ರೆಂಡ್. ಆ ಮುಳ್ಳುಗಳನ್ನೆಲ್ಲ ಈ ಸಿಗರೇಟಿನ ಹಾಗೆ ಸುಟ್ಟು ಹಾಕಿ ಬಿಡಬೇಕು. ತೆಗೆದುಕೋ ಸಿಗರೇಟ್. ಚಕ್ರ, ನೀನು ಬಯಸಿದ ಹಕ್ಕಿ ವಿಷಯ ಏನಾಯ್ತು? ಅದೇ ವಿಷಯ ಧನರಾಜ್. ನನ್ನ ತಲೆಯಲ್ಲಿ ಸುಳಿಯುತ್ತಿರುವುದು ನಾನು ಬಯಸಿದ ಹಕ್ಕಿ ನನ್ನಿಂದ ದೂರ ದೂರ ಹಾರ್ತಾ ಇದೆ. ಏನು ಮಾಡಲಿ ಧನರಾಜ್? ಹಾರುತ್ತಿರುವ ಹಕ್ಕಿಯನ್ನು ಮರೆತು ಬಿಡು ಚಕ್ರ. ನನ್ನ ಪ್ರಾಣವನ್ನಾದರೂ ಬಿಡುವೆ, ಆದರೆ ನನ್ನ ಮನಸ್ಸನ್ನು ಕೆದಕಿರುವ ಆ ಸೌಂದರ್ಯ ಸಿರಿಯನ್ನು ಮಾತ್ರ ಬಿಡಲಾರೆ. ಚಕ್ರದ ಹಕ್ಕಿ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಚಕ್ರ. ಅವಳಲ್ಲದೆ ಇನ್ನೊಬ್ಬಳು ಕಾಸು ಬೀಸಾಕಿದರೆ ಇದ್ದಲ್ಲಿಗೆ ಬಂದು ಸುಖ ಕೊಡ್ತಾರೆ ಸೌಂದರ್ಯವತಿಯರು. ಅವರೆಲ್ಲ ಸೂಳೆಯರು, ಆದರೆ ಇವಳು ಪ್ರತಿರೋಧೆ ಸೌಂದರ್ಯವತಿಯರಲ್ಲಿಯೇ ಮಿಗಿಲಾದ ಚೆಲುವೆ. ನೋಡು ಚಕ್ರ, ಇದನ್ನೆಲ್ಲ ಬಿಟ್ಟು ನಮ್ಮ ಬಿಸಿನೆಸ್ಸಿನ ಬಗ್ಗೆ ಗಮನ ಕೊಡು. ಕೋಟಿ ಗಂಟೆ ಗಳಿಸಬಹುದು. ಅದೆಲ್ಲ ನಿನಗೆ ಸೇರಿದ್ದು, ನಾನು ಪಾರ್ಟ್ನರ್ ಮಾತ್ರ. ಹಾ, ನಿನ್ನಿಷ್ಟ. ಧನರಾಜ್, ಇನ್ನು ಕೆಲವೇ ದಿನಗಳಲ್ಲಿ ಆ ಪವಿತ್ರ ಪ್ರತಾಪನ ಮದುವೆ. ಏನು? ನನ್ನ ವೈರಿ ಪ್ರತಾಪನ ಜೊತೆ? ಹೌದು ಧನರಾಜ್, ನಮ್ಮ ಕಳ್ಳ ವ್ಯವಹಾರವೆಲ್ಲ ಗೊತ್ತಾಗಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವನೊಬ್ಬನಿಗೆ ಮಾತ್ರ. ಚಕ್ರ, ನೀನು ಹೋಗು ಆ ಹಕ್ಕಿಯನ್ನು ಕೊಕ್ಕಿ ತಿನ್ನಲು. ಮುಂದೆ ನಾನು ಇರ್ತೇನೆ. ಪ್ರತಾಪ್ ಆಶಿಸಿರುವ ಹೂವನ್ನು ಮೊದಲು ಸ್ಮಶಾನ ಸೇರಿಸು, ಆಮೇಲೆ ಅವನಾಗುವನು ಸ್ಮಶಾನ ಕಾಯುವ ಹರಿಚಂದ್ರ. ಅಂದಾಗ ನಕ್ಕು ನಡೆಯುವುದು ನನ್ನ ಮದ.
ನೀನು ನೋಡಿ, ನನಗೂ ಸ್ವಲ್ಪ ಕೆಲಸವಿದೆ, ನಾನು ಆಮೇಲೆ ಬರುತ್ತೇನೆ. ಆಯ್ತು. ಸುಮಿತ್ರಾ, 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 ಪವಿತ್ರ, ಪವಿತ್ರ, ನನ್ನನ್ನು ಎಷ್ಟು ಕಾಡ್ತಾ ಇದ್ದೀಯ ಪವಿತ್ರ. ಕನಸಲ್ಲೂ ಬರ್ತೀಯ, ನನಸಲ್ಲೂ ಇರ್ತೀಯ. ನಾನೇನು ಮಾಡಲಿ ಪವಿತ್ರ, ನಾನೇನು ಮಾಡಲಿ? ಐ ಲವ್ ಯು, ಐ ಲವ್ ಯು ಪವಿತ್ರ, ಐ ಲವ್ ಯು. ಹೇ ದೇವ ದಯಾಗನೆ, ಈ ಬಡವರನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ಪ್ರಾಣ ಹೋದರೂ ಮಾನ ಮಾರುವ ಹೀನ ಗುಣದವರಲ್ಲ ಈ ಬಡವರು. ನಿನ್ನ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುವುದು ಈ ಬಡವರೇ ಹೊರತು ನೀನಲ್ಲ. ಆ ದೇವರ ಜೊತೆ ಮಾತಾಡ್ತಿದ್ದೇನಣ್ಣ? ಹೌದಮ್ಮ, ಈ ಬಡವರಿಗೆ ಆ ದೇವರ ಬಿಟ್ಟು ಮತ್ತಾರಿದಾರಮ್ಮ? ಹೌದಣ್ಣ, ಆ ದೇವರು ನಮ್ಮಂತ ಬಡ ಹೆಣ್ಣು ಮಕ್ಕಳಿಗೆ ಸೌಂದರ್ಯವನ್ನ ಕೊಟ್ಟು ಈ ಸಮಾಜದಲ್ಲಿ ಕಾಮುಕರು ಹೆಚ್ಚಾಗಿ ಬಿಟ್ಟಿದ್ದಾರೆ ಅಣ್ಣ. ಹೌದಮ್ಮ, ಈ ಬಡವರಿಗೆ ಸಮಾಜವಂತೂ ಸಿರಿತನದ ಸೊಕ್ಕಿನಲ್ಲಿ ಈ ಬಡವರನ್ನು ಹಸ್ತದೇವ ನಾವು ಮಾತನಾಡಿಸುವುದಿಲ್ಲ. ಅಣ್ಣ, ನನ್ನನ್ನ ಇನ್ಸ್ಪೆಕ್ಟರ್ ಸಾಹೇಬ್ರು ಮದುವೆ ಆಗ್ತೀನಿ ಅಂತ ಹೇಳಿ ಹೋಗಿದ್ದಾರಣ್ಣ. ಏನು ಪ್ರತಾಪ್ ನಿನ್ನನ್ನು? ಹೌದಣ್ಣ. ನನ್ನ ತಪ್ಪನ್ನು ಮನ್ನಿಸಿ ಬಿಡಮ್ಮ. ಬೆಳೆದು ನಿಂತ ತಂಗಿಯ ಮದುವೆ ಮಾಡಿದ ಪಾಪಿ ನನ್ನಮ್ಮ. ಅಣ್ಣ, ಇಲ್ಲಣ್ಣ, ನಿನ್ನೆ ದಿನ ನಾನು ದೇವಸ್ಥಾನಕ್ಕೆ ಸಿಕ್ಕಾಗ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ನನಗೆ ಮಾತು ಕೊಟ್ಟು ಹೋಗಿದ್ದಾರಣ್ಣ. ಏನು ಪ್ರತಾಪ್ ನಿನ್ನನ್ನು ಮದುವೆ ಆಗುತ್ತೇನೆ ಅಂದ? ಹುಚ್ಚಿ,
ಕನಸು ಕಾಣುತ್ತಿರುವೇನಮ್ಮ, ಕನಸು ಕಾಣುತ್ತಿರುವೆ. ಕನಸಲ್ಲಣ್ಣ, ಸತ್ಯವಾಗ್ಲು ನಿನ್ನೆ ದೇವಸ್ಥಾನದಲ್ಲಿ ಕೂಡಿದಾಗ ನಿನ್ನೆನೆ ಮದುವೆ ಆಗ್ತೀನಂತ ನನಗೆ ಮಾತು ಕೊಟ್ಟು ಹೋಗಿದ್ದಾರೆ. ಮಾತು ಆಡಿದರಾಯ್ತು, ಮುತ್ತು ಒಡೆದರೆ ಹೋಯ್ತು ಎನ್ನುವ ಮಾತು ಈಗಿಲ್ಲ ತಂಗಿ. ಹಣವಂತರಿಗೆ ಮಾತು ಅಂದರು ಅಷ್ಟೇ, ಮೌನ ಅಂದರು ಅಷ್ಟೇ. ಅದಕ್ಕೆ ಯಾಕೆ ಹಂಗೆ ಮಾತಾಡ್ತೀಯ ಅಣ್ಣ? ಎಲ್ಲರೂ ಹಾಗೆ ಇರೋದಿಲ್ಲ. ಕೆಲವೊಂದು ಸ್ವಾಭಿಮಾನದ ಶ್ರೀಮಂತರು ಇರ್ತಾರೆ ಈಗಿನ ಕಲಿಗಾಲದಲ್ಲಿ. ಕೋಟಿಗೊಬ್ಬರು ತಂಗಿ, ನೀನು ತಿಳಿದುಕೊಂಡಿರು ಆ ಶ್ರೀಮಂತರು. ಕೋಟಿಗೊಬ್ಬರು ತಂಗಿ, ನೀನು ತಿಳಿದುಕೊಂಡಿರು ಆ ಶ್ರೀಮಂತರು. ಆ ಶ್ರೀಮಂತರ ವಿಷಯ ಎತ್ತಬೇಡಮ್ಮ. ಬಡವರನ್ನು ಕೀಳು ಕಾಣುವರು ಆ ಶ್ರೀಮಂತರು. ಹೋಗ್ಲಿ ಬಿಡ. ಬಡ ಹೆಣ್ಣು ಮಕ್ಕಳನ್ನು ಕೀಳು ಕಾಣುವರು ಆ ಶ್ರೀಮಂತರು. ಮುಗಿತಾ? ಹೋಗ್ಲಿ ಬಿಡಣ್ಣ. ಅಂದಹಾಗೆ ರೋಷಣ್ಣ ಎಲ್ಲಿದ್ದಾನೆ? ನಿನಗೇನಾದ್ರೂ ಸಿಕ್ಕಿದ್ನಾ? ಇಲ್ಲಮ್ಮ, ಎಲ್ಲಿ ನೋಡಿದರೂ ಅವನ ಸುಳಿವೇ ಸಿಗ್ತಾ ಇಲ್ಲ. ರೋಷಾಗ್ನಿ ತುಂಬಾ ಆಟವಾದಿ ತಂಗಿ, ಅಣ್ಣ, ತುಂಬಾ ಆಟವಾದಿ. ಅವನು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಒಟ್ಟಿನಲ್ಲಿ ಚೆನ್ನಾಗಿದ್ರಷ್ಟೇ ಸಾಕು. ನನ್ನದು ಅದೇ ಪವಿತ್ರ. ನನ್ನ ತಮ್ಮ ಎಲ್ಲೇ ಇರಲಿ, ಹೇಗೆ ಇರಲಿ, ಸುಖವಾಗಿರಬೇಕು. ನೀರ್ ತಗೊಂಡ್ ಬರ್ತೀಯಾ? ಹಾ ತಂಗಿ, ಮನೆಯಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ, ನಾನು ತುಂಬಿಕೊಂಡು ಬರ್ತೇನೆ. ನೀನ್ ಯಾಕೆ ತರ್ತೀಯ? ನಾನೇ ತರ್ತೀನಿ, ಇರು. ಬೇಡಮ್ಮ, ನಾನೇ ಹೋಗುವೆ, ನೀನು ಇಲ್ಲೇ ಇರು. ಸರಿ. ಕಣ್ಣಿಟ್ಟ ಕಾಳಿಂಗನಿಗೆ ಇದೇ ಸರಿಯಾದ ಮುಹೂರ್ತ. ಪವಿತ್ರ, ಕಾಮಂದ, ಮತ್ತ್ಯಾಕೋ ಇಲ್ಲಿಗೆ ಬಂದೆ? ಇಲ್ಲಿಗಷ್ಟೇ ಅಲ್ಲ ಚೆಲುವೆ, ಈ ನಿನ್ನ ಸೌಂದರ್ಯಕ್ಕೆ ಗುರಿ ಇಟ್ಟು ಬಡಿಯುವೆ ಕಾಮಬಾಣ. ಆ ನಿನ್ನ ಕಾಮಬಾಣಕ್ಕೆ ಸಿದ್ಧವಾಗಿರುತ್ತೋ ನನ್ನ ರಾಮಬಾಣ. ಕಾಮದ ಪಿತ್ತ ನೆತ್ತಿಗೇರಿದ ಈ ಕಾಮಕಿಸರನಿಗೆ ಆ ನಿನ್ನ ರಾಮಬಾಣ. ಏ ಹುಚ್ಚು ಹೆಣ್ಣೆ, ಮೊಚ್ಚ ಬಾಯಿ ಶ್ವಾನ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಿನ್ನ ಆಸೆ ಕಾನಸೆಯನ್ನು ತಿಳಿದುಕೊಂಡು ಇಲ್ಲಿಂದ ತಲುಗೋ ಮದವೇರದ ಕೋಣ. ಮರೆತು ಹೋಗುವುದು ನನ್ನಿಂದ ಆಗ್ತಾ ಇಲ್ಲ ಪವಿತ್ರ. ಈ ನಿನ್ನ ಸೌಂದರ್ಯದ ಸೊಬಗು ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ. ಏಯ್, ದೂರ ನಿಂತು ಮಾತಾಡೋ ದುರಾತ್ಮ. ಒಂದು ಹೆಜ್ಜೆ ಮುಂದಿಟ್ಟಿದ್ಯಾ ಆದ್ರೆ ಚಪ್ಪಲಿಂದ ಹೊಡಿಬೇಕಾಗಿತ್ತು ಜೋಕೆ. ನೀನು ಕೋಪಿಸಿಕೊಂಡರು ಈ ನಿನ್ನ ತುಂಡು ಮುಖ ಹೂವಿನಂತೆ ನಗುತ್ತಿದೆ. ನಗುತ್ತಿರುವ ಈ ನಿನ್ನ ಹೂವಿನ ಅಂದವನ್ನು ಕಚ್ಚಿ ತಿನ್ನಲು ಹವಣಿಸುತ್ತಿದೆ ಎನ್ನ ಮನ. ಬಾ ಪವಿತ್ರ, ಬಾ ಪವಿತ್ರ. ಕೆಟ್ಟವನೇ, ನೀನು ಹೊಡೆದರೂ ನನಗೆ ಕೋಪನೇ ಬರ್ತಾ ಇಲ್ಲ. ಯಾಕೆಂದ್ರೆ ಅದೇ ನಾನು ನಿನ್ನ ಮೇಲಿಟ್ಟಿರುವ ಪ್ರೇಮ ಪವಿತ್ರ. ಆ ಪ್ರೇಮದ ವೇಗ ಕಾಮೋದ್ಯೋಗವಾಗುವುದಕ್ಕಿಂತ ನೀನಾಗಿಯೇ ಬಂದು ಬಿಗಿದಪ್ಪು ನನ್ನ ನನ್ನ ಬಾವು. ದೂರ ನಿಲ್ಲು ಪಾಪಿ. ಒಂಟೆ ಹೆಣ್ಣನ್ನ ತಡಿಲಿಕ್ಕೆ ನಾಚಿಕೆ ಆಗೋದಿಲ್ವೇನೋ ನನಗೆ? ಲೇ ಮರ್ಯಾದೆ ಕೆಟ್ಟವನೇ, ನೀನೇನಾದ್ರೂ ನನ್ನ ಮುಟ್ಲಿಕ್ಕೆ ಬಂದಿದ್ಯಾ ಆದ್ರೆ ಈ ಕರತೆಯ ಶಾಪ ನಿನಗೆ ತಟ್ಟದೆ ಬಿಡೋದಿಲ್ಲ. ಶಾಪ ನನಗೆ? ಕಾಮದ ಪಿತ್ತ ನೆತ್ತಿಗೇರಿದ ಈ ಕಾಮಕಿಶೋರನಿಗೆ ಆ ನಿನ್ನ ಶಾಪ. ನೋಡು ಪವಿತ್ರ, ಈ ನಿನ್ನ ಸೌಂದರ್ಯವನ್ನು ನೋಡುತ್ತಿದ್ದರೆ ನನ್ನ ಕಾಮದ ಮದ ಮತ್ತಷ್ಟು ಉದ್ರೇಕಗೊಳಿಸಿತು.
ಈಗ ನೀನು ನನಗೆ ಅಣ್ಣ ಎಂದ್ರು ಸರಿ, ಅಪ್ಪ ಎಂದ್ರು ಸರಿ, ಈ ನಿನ್ನ ಪವಿತ್ರವಾದ ಶೀಲ ನನಗೆ ಎಡಿಯಾಗಬೇಕು. ಬಾ ಪವಿತ್ರ, ಈ ಮನ್ಮಥನ ಪ್ರೇಮದ ಮಂಚಕ್ಕೆ. ಏಯ್ ಮುಚ್ಚಲೆ ಬಾಯ್ನ, ನಿನಗೆ ಕಾಮದ ತೀಟೆ ಎಷ್ಟೊಂದು ಹೆಚ್ಚಾಗಿದ್ರೆ ಹೋಗು ಸೂಳೆಯರ ಗಲ್ಲಿಗೆ, ಅಲ್ಲಿ ಹೋಗಿ ಸೂಳೆ ಪಡು. ಅದನ್ನ ಬಿಟ್ಟು ನನ್ನನ್ನು ಕೆಣಕೋತಕ್ಕೆ ಬಂದಿನೋ ಸೂಳೆ ಮಗನೇ. ಬಾಯಿ ಮುಚ್ಚು ಬಡದೆಂಬದ ಕೋಳಿ. ಮತ್ ನಿನ್ನನ್ನು ಈ ನಿನ್ನ ಸೌಂದರ್ಯದ ಸೊಬಗು ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ. ಬಾ ಬಾ, ಈಗಲೇ ಈ ನಿನ್ನ ಯೌವನದ ಬನರಾಶಿಗೆ ಹಚ್ಚುವೆ ಕಾಮದ ಕೆಟ್ಟು. ಏ ಚಕ್ರ, ಬಡವರ ಹೆಣ್ಣು ಅಂದರೆ ಮಾರಾಟದ ಹೆಣ್ಣನ್ನು ತಿಳಿದಿರುವಲ್ಲಿ ಕತ್ತೆಯ ಮಗನೇ. ಕಮಾನ್ ಡಾಕ್ಟರ್ ಕಮಾನ್, ಇಬ್ರು ಸರಿ ಸಮಾನವಾಗಿ ಹಂಚಿಕೊಂಡು ತಿನ್ನೋಣ ಈ ರಸ ತುಂಬಿದ ಹಣ್ಣನ್ನ. ಬಾಯಿ ಮುಚ್ಚೋ ಬದ್ಮಾಸ್, ನನ್ನ ಅತ್ತಿಗೆ ಬಗ್ಗೆ ಇನ್ನೊಂದು ಶಬ್ದ ಉಚ್ಚರಿಸಿದರೆ ಈ ನಿನ್ನ ಕೆಟ್ಟ ದೇಹವನ್ನು ಶಿರಚ್ಛೇದನ ಮಾಡಬೇಕಾಗುತ್ತದೆ. ಬಿ ಕೇರ್ಫುಲ್. ಶಿರಚ್ಛೇದನ? ಹಾ? ಈ ಚಕ್ರನ ಶಿರಚ್ಛೇದ? ಶಾಂತ್! ಆ ವೇಷ ಒಳ್ಳೆಯದಲ್ಲ. ಈ ನಿನ್ನ ಅತ್ತಿಗೆ ನಿನ್ನಂತ ಸಾವಿರಾರು ಶಿರವನ್ನು ಕಡಿದು ರಕ್ತದೊಕಳಿ ಆಡಿದ ಈ ಚಕ್ರನ ಶಿರಚ್ಛೇದ. ಪ್ರಶಾಂತ್, ಈ ನಿನ್ನ ಅತ್ತಿಗೆ ಯೌವನವೆಂಬ ಸಾಗರದಲ್ಲಿ ಪಾಪ ಬಯಕೆ ಆಸೆ ಹೊತ್ತ ಚೆಲುವೆ, ಅವಳ ಆಸೆಯನ್ನು ವ್ಯರ್ಥಗೊಳಿಸಬೇಡ, ಸುಮ್ಮನೆ ಹೊರಟು ಹೋಗಿಬಿಡ. ಅವಳ ಆಸೆ ಆಕಾಂಕ್ಷೆಗಳನ್ನು ನೀನೇನು ಅರ್ಥ ಮಾಡಿಕೊಳ್ಳಲು ಅವಳ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗನೇನು? ಹಾಗಿದ್ದರೆ ತಾಯಿ ಎಂದು ಕಾಲಿಗೆ ಬೆದ್ದು ನಾಯಿ ಅಂತ ಹೊರಟು ಹೋಗುವ ಮಗನೇ. ಬಾಯಿ ಮುಚ್ಚಲೆ, ಅರ್ಥವಿಲ್ಲದ ವ್ಯರ್ಥ ಮಾತನಾಡಿ ನನಗೆ ಪಿತ್ತವನ್ನು ನೆತ್ತಿಗೆ ಏರಿಸಬೇಡ. ಇದು ಕಲಿಯುಗ, ಇಲ್ಲಿ ನಡೆಯಲಾಗದು ಈ ನಿನ್ನ ಪೌರುಷ. ನಿನ್ನಂತ ಕಾಮುಕ ವ್ಯಾಘ್ರನ ಅಟ್ಟಹಾಸವನ್ನು ಸುಟ್ಟು ಹಾಕುವ ಗಟ್ಟಿ ಗಂಡಿದೆ ಸೂರ ಈ ರಣಧೀರ. ರಣಧೀರ ನಿನ್ನಂತ ಧೀರರನ್ನು ಮೆಟ್ಟಿ ಶೀಳಿ ಇಂಥ ಚೆಲುವಿಯರನ್ನು ಚುಂಬಿಸಿದ ಚಕೋರ ಈ ಹಮ್ಮೀರ. ಶಾಂತ್, ಈ ದುಷ್ಟನನ್ನು ಎದುರು ಹಾಕಿಕೊಳ್ಳಬೇಡ. ಈ ಚಕ್ರನ ಕೈ ಚಾಲಕ ನಿನಗಿನ್ನೂ ಗೊತ್ತಿಲ್ಲ. ಈ ದುಷ್ಟನನ್ನು ಎದುರು ಹಾಕಿಕೊಂಡು ಬಲುಪಸುವಾಗಬೇಡ. ಇದು ನನ್ನ ಬಹುದಿನದ ಬಯಕೆ. ಈ ಬಯಕೆಗೆ ಆಟ ಹೊಡೆದೆ ಸಲಾಮ್ ಹೊಡೆದು ಹೊರಟು ಹೋಗೋ. ಚಕ್ರ, ಅದು ಸೂರರ ಲಕ್ಷಣವಲ್ಲಲಿ ಚಕ್ರ. ಇದು ವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಕನ್ನಡ ನಾಡು. ಇಂಥ ನಾಡಿನಲ್ಲಿ ಹುಟ್ಟಿದ ನಾನು ನಿನ್ನಂತ ಸೆಂಡನಿಗೆ ಸಲಾಮ್ ಹೊಡೆಯುವ ಹೇಡಿ ನಾನಲ್ಲ. ನೀನು ನಿಜವಾಗಲು ಗರತಿಯ ಉದರದಲ್ಲಿ ಹುಟ್ಟಿದ ಧೀರೇನೇ ಆಗಿದ್ದರೆ ಈ ಬಹಿರಂಗಕ್ಕೆ ಬಂದು ಎದೆಗೆ ಎದೆ ಕೊಟ್ಟು ನಿಲ್ಲು. ಇಲ್ಲ, ಸೂಳೆಯ ಮಗನಾದರೆ ನನಗೆ ಸಲಾಮ್ ಹೊಡೆದು ಹೊರಟು ಹೋಗೋ ಮಗನೇ. ಗರತಿಯ ಗರ್ಭದಲ್ಲಿ ಜನಿಸಿದ ಗಡುಗಲಿಯೇ, ಈ ಚಕ್ರ ತೀರ್ಥನ ಕಪಟ ನಾಟಕ ಕೊನೆಯ ಅಂಕ ಮುಗಿಯೋದ್ರೊಳಗಾಗಿ ಈ ನಿನ್ನತ್ತಿಗೆ ಎಂಬ ಪ್ರತಿರತಿ ಗರ್ಭದಲ್ಲಿ ಪಾಪವೆಂಬ ಪಿಂಡವನ್ನು ತುಂಬಿ ಸೂಳೆ ಎಂಬ ಪಟ್ಟ ಕಟ್ಟದಿದ್ದರೆ ನಾನೇಕೆ ದುಷ್ಟನೆಂಬ ಪಟ್ಟ ಕಟ್ಟಿಕೊಳ್ಳಲಿ. ಗುಡ್ ಬಾಯ್. ಅಣ್ಣನಿಗೆ ಬೋಗಾರೋ ಬೋಗಾರು ಎಗಾರು ಅಣ್ಣ ಬಂದ ಎಗಾರೋ ಎಗಾರು ಬೋಗಾರು ಅಣ್ಣನಿಗೆ ಬೋಗಾರೋ ಬೋಗಾರು ಎಗಾರು ಅಣ್ಣ ಬಂದ ಎಗಾರೋ ಹೋಗು ಕಾಮುಕ ವ್ಯಾಘ್ರ, ಹೋಗು. ನಿನ್ನಂತ ಕೀಟಗಳನ್ನು ನಾಶ ಮಾಡಲು ಯಾವ ಔಷಧಿಯನ್ನು ಸಿಂಪಡಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ.
ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ನಿಮಗೆ ಯಾವ ರೀತಿ ಉಪಕಾರ ತಿಳಿಸ್ಬೇಕೋ ನನಗೊಂದು ತಿಳಿತಾ ಇಲ್ಲ. ಅದಿರ್ಲಿ, ಸತ್ಯಸ ಇಲ್ವಾ ಮನೆಯಲ್ಲಿ? ನೀರು ತರಲಿಕ್ಕೆ ಹೊರಗಡೆ ಹೋಗಿದ್ದಾನೆ. ಅದು ಏನೋ ಡಾಕ್ಟರ್ ದೂರ ಬಂದಿದ್ದೀರಲ್ಲ? ದೂರವಿದ್ದೇವಲ್ಲ, ಹತ್ತಿರ ಆಗೋಣಂತ ಬಂದೆ. ಏನೋ ನಿಮ್ಮ ಮಾತಿನ ಅರ್ಥ ನನಗಾಗತ್ತಿರಲಿಲ್ಲ. ಹಾಗಾದರೆ ಈ ವಿಷಯ ನಿಮಗೆ ಗೊತ್ತಿಲ್ಲವೇ ಸತೀಶ? ಅದೇ ಸತೀಶ, ನಿನ್ನ ತಂಗಿ ಪವಿತ್ರಳ ಮದುವೆ ವಿಷಯ. ಹೋ ಏನೋ ನನ್ನ ತಂಗಿ ಹೇಳಿದಳು, ಆದರೆ ನಾನೇ ನಂಬಲಿಲ್ಲ ಪ್ರಶಾಂತ್. ಯಾಕೆ ಸತೀಶ, ನಮ್ಮ ಇಬ್ಬರು ಹಳೆ ನೆನಪುಗಳನ್ನು ಮರೆತಿರುವೆಯಾ? ನಿನ್ನ ತಮ್ಮ ನಾನು ಚಿಕ್ಕವನಿಂದಲೂ ಸ್ನೇಹಿತರು. ನಿಮ್ಮ ಜ್ಞಾಪಕವಿದೆ ಪ್ರಶಾಂತ್, ಆದರೆ ಕಾಲ ಬದಲಾಗಿದೆಯಲ್ಲ. ಸತೀಶ, ಕಾಲ ಬದಲಾದರೂ ನಾವಿಬ್ಬರು ಬೇರೆಯಾಗಿಲ್ಲ. ಬಡವ ತಿನ್ನುವುದು ಅದೇ ಅನ್ನ, ಈ ಸೊಕ್ಕಿನ ಶ್ರೀಮಂತರು ತಿನ್ನುವುದು ಅದೇ ಅನ್ನ. ನಿಮ್ಮ ವಿಷಯ ಚೆನ್ನಾಗಿ ಗೊತ್ತು ಪ್ರಶಾಂತ್. ನೀವಿಬ್ಬರು ಅಣ್ಣ ತಮ್ಮಂದಿರು, ತುಂಬಾ ಒಳ್ಳೆಯವರು. ತಮ್ಮ ಡಾಕ್ಟರ್, ಅಣ್ಣ ಪೊಲೀಸ್. ಆದರೆ ಎಷ್ಟೊಂದು ಸುಂದರವಾಗಿ ಬರೆದಿದ್ದಾನೋ ಆ ದೇವರು ನಿಮ್ಮ ಹಣೆಯ ಬರವನ್ನು. ಆದರೆ ನಮ್ಮ ಹಣೆಯ ಬರ ಒಬ್ಬ ಹೊಟ್ಟೆಯಲ್ಲಿ, ಇನ್ನೊಬ್ಬ ಬೀದಿಯಲ್ಲಿ. ಸತೀಶ್, ಈಗೇಕೆ ಮನಸ್ಸು ನೂಸಿಕೊಂಡು ಮಾತನಾಡುತ್ತಿದ್ದೀರಿವಾ? ರೋಷಾಗ್ನಿ ಭೇಟಿಯಾಗಿದ್ದ. ಅವನು ನಿಮ್ಮಲ್ಲೆಲ್ಲರನ್ನೂ ಕೇಳಿದ. ಅವನು ಯಾವುದೋ ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಾನಂತೆ. ತಿಂಗಳಿಗೆ 2,000 ರೂಪಾಯಿ ರೊಕ್ಕ ಕೊಡ್ತಾರಂತೆ. ಈ ಹಣವನ್ನು ನಿಮಗೆ ಕೊಡುವುದಕ್ಕೆ ಹೇಳಿದ. ಹೌದಾ? ದೇವರವನ್ನು ಚೆನ್ನಾಗಿಟ್ಟಿರಲಿ. ತೆಗೆದುಕೋ. ಸತೀಶ್, ಮದುವೆ ವಿಷಯ ಏನಾಯ್ತು? ನೀನು ಒಪ್ಪುವುದಾದರೆ ಈಗಲೇ ಈ ಹೂ ಹಣ್ಣನ್ನು ಉಡಿಗೆ ತುಂಬುವೆ. ಈ ಬಡವರ ಬಾಳಿನಲ್ಲಿ ಭಾಗ್ಯೋದಯವಾಗುತ್ತಿದ್ರೆ ನನ್ನದೇನು ಅಭ್ಯಂತರವಿಲ್ಲ ಪ್ರಶಾಂತ್. ಹಾಗಾದರೆ ಮತ್ತೇಕೆ ತಡ? ಮುಂದಿನ ವಾರವೇ ಮದುವೆ. ಅತಿಗೆ, ನನ್ನ ಕೈಯಾರೆ ಈ ಹೂವನ್ನು ನಿನ್ನ ಮುಡಿಗೆ ಮುಡಿಸಿವೆ. ಹಾಗೆ ಆಗ್ಲಿ. ಪ್ರಶಾಂತ್, ಒಂದು ನಿಮಿಷ ತಾಳು, ಸಕ್ಕರೆ ತರವಿ. ತೆಗೆದುಕೊಳ್ಳು ಸಕ್ರಿಯನ್ನು. ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಿ ಬಾ. ಅಣ್ಣ ಪವಿತ್ರ, ಬಾರಮ್ಮ ಹೋಗೋಣ.